ಇದು ಇಂಗ್ಲಿಷ್ ಮಾಡೆಲ್ ಕ್ವಶನ್ ಪೇಪರ್ 1 ಇದೆ ಗೈಸ್, ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಸಲುವಾಗಿ. ಸೊ ರಿಪೋರ್ಟ್ ದ ಫಾಲೋವಿಂಗ್ ಕಾನ್ವರ್ಜೇಷನ್ ಅಂತಂದ್ರೆ ರಿಪೋರ್ಟೆಡ್ ಸ್ಪೀಚ್ ಟಾಪಿಕ್ ಇದೆ. ಇದು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಟಾಪಿಕ್ ಚೇಂಜ್ ಮಾಡಬೇಕು. ನೋಡಿ, ರೂಫ್, ವಾಟ್ ಗ್ರೇಟ್ ಆನರ್ ಕ್ಯಾನ್ ಅ ವಿಲೇಜ್ ಹ್ಯಾವ್? ರೂಫ್ ಕೇಳ್ತಾ ಇದ್ದಾನೆ ಎಸೆನ್ವಾಗೆ, ವಾಟ್ ಗ್ರೇಟ್ ಆನರ್ ಕ್ಯಾನ್ ಅ ವಿಲೇಜ್ ಹ್ಯಾವ್? ಇದನ್ನ ಯಾವ ತರ ಚೇಂಜ್ ಮಾಡಬೇಕು? ಇಲ್ಲಿ ನೋಡಿ ಆನ್ಸರ್ ನಲ್ಲಿ, ರೂಫ್ ಆಸ್ಕ್ಡ್ ವಾಟ್ ಗ್ರೇಟ್ ಆನರ್ ಅ ವಿಲೇಜ್ ಕುಡ್ ಹ್ಯಾವ್. ಕ್ಯಾನ್ ಚೇಂಜ್ ಆಗಿ ಏನಾಗುತ್ತೆ, ಕುಡ್ ಆಗ್ಬಿಡುತ್ತೆ. ಸೊ ವಾಟ್ ಗ್ರೇಟ್ ಆನರ್ ಕ್ಯಾನ್ ಅ ವಿಲೇಜ್ ಹ್ಯಾವ್? ಆನ್ಸರ್ ನಲ್ಲಿ ರೂಫ್ ಆಸ್ಕ್ಡ್ ವಾಟ್ ಗ್ರೇಟ್ ಆನರ್ ಅ ವಿಲೇಜ್ ಕುಡ್ ಹ್ಯಾವ್. ಕ್ಯಾನ್ ಹೋಗ್ಬಿಟ್ಟು ಕುಡ್ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್, ಡೂ ಯು ನೋ ವೈ ವಿ ಆರ್ ಸಿಂಗಲ್ಡ್ ಔಟ್ ಫಾರ್ ದಿಸ್ ರೆಕಗ್ನಿಷನ್? ಡೂ ಯು ನೋ, ಮತ್ತೆ ಕಂಟಿನ್ಯೂ ಕ್ವಶನ್ ಕೇಳ್ತಾ ಇದ್ದಾನೆ, ಡೂ ಯು ನೋ ವೈ ವಿ ಆರ್ ಸಿಂಗಲ್ಡ್ ಔಟ್ ಫಾರ್ ದಿಸ್ ರೆಕಗ್ನಿಷನ್? ಇದನ್ನ ಯಾವ ತರ ಚೇಂಜ್ ಮಾಡ್ತಾರೆ? ಕಂಟಿನ್ಯೂ ಕ್ವಶನ್ ಕೇಳ್ತಾ ಇದ್ದೇನೆ ನೋಡಿ, ಅಂಡ್ ಎನ್ಕ್ವೈರ್ಡ್, ಅಂಡ್ ಎನ್ಕ್ವೈರ್ಡ್ ಕಂಟಿನ್ಯೂ ಕ್ವಶನ್ ಕೇಳ್ತಾ ಇದ್ದಾನೆ. ಇಫ್ ಎಸೆನ್ವಾ ನ್ಯೂ, ನೋ ಹೋಗಿ ನ್ಯೂ ಆಗ್ಬಿಡುತ್ತೆ ನೋಡಿ, ಪ್ರೆಸೆಂಟ್ ಹೋಗಿ ಪಾಸ್ಟ್ ಆಗ್ಬಿಡುತ್ತೆ. ಇಫ್ ಎಸೆನ್ವಾ ನ್ಯೂ ವೈ ದೇ ವರ್ ಸಿಂಗಲ್ಡ್ ಔಟ್ ಫಾರ್ ದಟ್ ರೆಕಗ್ನಿಷನ್? If Ezenwa knew why they were singled out for that recognition, for that ತೆಗೆದ್ಬಿಟ್ಟು ಸಚ್ ನು ಹಚ್ಚಬಹುದು, SUCH ಸಚ್. ಯಾವ ತರ ಅಂದ್ರೆ, ಇಫ್ ಎಸೆನ್ವಾ ನ್ಯೂ ವೈ ದೇ ವರ್ ಸಿಂಗಲ್ಡ್ ಔಟ್ ಸಚ್ ರೆಕಗ್ನಿಷನ್, ಫಾರ್ ದಟ್ ನು ಹಚ್ಚಬಹುದು, ಸಚ್ ನು ಹಚ್ಚಬಹುದು, ಎರಡು ಕರೆಕ್ಟ್ ಆಗ್ಬಿಡುತ್ತೆ. ಆಮೇಲೆ ನೆಕ್ಸ್ಟ್, ಥಿಂಕ್ ಆಫ್ ದ ಪೈಪ್ ಬಾರ್ನ್ ವಾಟರ್ PAP ಹ್ಯಾಸ್ ಪ್ರಾಮಿಸ್ಡ್. ಆಮೇಲೆ ನೆಕ್ಸ್ಟ್ ಹೇಳ್ತಾ ಇದ್ದಾನೆ ರೂಫ್ ಎಸೆನ್ವಾಗೆ, ಥಿಂಕ್ ಆಫ್ ದ ಪೈಪ್ ಬಾರ್ನ್ ವಾಟರ್ PAP ಹ್ಯಾಸ್ ಪ್ರಾಮಿಸ್ಡ್ ಅಸ್. ಇದು ಯಾವ ತರ ಚೇಂಜ್ ಮಾಡುತ್ತಾರೆ? ಇಲ್ಲಿ ನೋಡಿ, ಫಾರ್ ದಟ್ ರೆಕಗ್ನಿಷನ್ ಆದ ನಂತರ ಹಿ ಮೆನ್ಷನ್ಡ್, ಆಮೇಲೆ ಕಂಟಿನ್ಯೂ ಆಗಿ ಹೇಳ್ತಾ ಇದ್ದಾನೆ, ಇವಾಗ ಕೇಳ್ತಾ ಇಲ್ಲ ಹೇಳ್ತಾ ಇದ್ದಾನೆ. ಹಿ ಮೆನ್ಷನ್ಡ್, ರೂಫ್ ಮೆನ್ಷನ್ ಮಾಡಿದ್ದಾನೆ ನೋಡಿ ಇಲ್ಲಿ, ಹಿ ಮೆನ್ಷನ್ಡ್ ದ ಪೈಪ್ ಬಾರ್ನ್ ವಾಟರ್ ದ್ಯಾಟ್ PAP ಹ್ಯಾಡ್ ಪ್ರಾಮಿಸ್ಡ್ ದೆಮ್. ಇಲ್ಲಿ ನೋಡಿ, ಹ್ಯಾಸ್ ಹೋಗ್ಬಿಟ್ಟು ಹ್ಯಾಡ್ ಆಗ್ಬಿಡುತ್ತೆ, ಹ್ಯಾಸ್ ಚೇಂಜ್ ಆಗಿ ಹ್ಯಾಡ್ ಆಗ್ಬಿಡುತ್ತೆ. ಸೊ ಆನ್ಸರ್ ಏನಾಗುತ್ತೆ? ಇದರ ಆನ್ಸರ್ ಏನಾಗುತ್ತೆ? ಥಿಂಕ್ ಆಫ್ ದ ಪೈಪ್ ಬಾರ್ನ್ ವಾಟರ್ PAP ಹ್ಯಾಸ್ ಪ್ರಾಮಿಸ್ಡ್ ಅಸ್. ಹಿ ಮೆನ್ಷನ್ ದ ಪೈಪ್ ಬಾರ್ನ್ ವಾಟರ್ ದಟ್ PAP ಹ್ಯಾಡ್ ಪ್ರಾಮಿಸ್ಡ್ ದೆಮ್, ಹ್ಯಾಡ್ ಪ್ರಾಮಿಸ್ಡ್ ದೆಮ್, ಅಸ್ ಹೋಗ್ಬಿಟ್ಟು ದೆಮ್ ಆಗ್ಬಿಡುತ್ತೆ ನೋಡಿ ಗೈಸ್. ಆಮೇಲೆ ನೆಕ್ಸ್ಟ್ ಎಸೆನ್ವಾ ಏನ್ ಹೇಳ್ತಾ ಇದ್ದಾರೆ ನೋಡಿ, ವಿ ಬಿಲೀವ್ ಎವ್ರಿ ವರ್ಡ್ ಆಫ್ ಯು. ರೂಫಿಗೆ ಹೇಳ್ತಾ ಇದ್ದಾರೆ, ವಿ ಬಿಲೀವ್ ಎವ್ರಿ ವರ್ಡ್ ಆಫ್ ಯು. ಎಸೆನ್ವಾ ಹೇಳ್ತಾ ಇದ್ದಾನೆ ರೂಫ್ಗೆ. ಆಮೇಲೆ ಇಲ್ಲಿ ಏನ್ ಚೇಂಜ್ ಆಗುತ್ತೆ? ಇನ್ ರೆಸ್ಪಾನ್ಸ್ ಎಸೆನ್ವಾ ಅಶೋರ್ಡ್ ರೂಫ್ ದ್ಯಾಟ್ ದೇ ಬಿಲೀವ್ಡ್ ಎವ್ರಿ ವರ್ಡ್ ರೂಫ್ ಸೇಡ್. ಇಲ್ಲಿ ನೋಡಿ ಏನಿದೆ ಸೆಂಟೆನ್ಸ್ ಇಲ್ಲಿ, ಎಸೆನ್ವಾ ಏನ್ ಹೇಳಿದ್ದಾನೆ ರೂಫಿಗೆ, ವಿ ಬಿಲೀವ್ ಎವ್ರಿ ವರ್ಡ್ ಆಫ್ ಯು. ಎಸೆನ್ವಾ ರೂಫಿಗೆ ಹೇಳ್ತಾ ಇದ್ದಾನೆ. ಇಲ್ಲಿ ಅದು ಇಂಡೈರೆಕ್ಟ್ ಅಲ್ಲಿ ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ಏನ್ ಚೇಂಜ್ ಆಗ್ತಾ ಇದೆ ನೋಡಿ, ಇನ್ ರೆಸ್ಪಾನ್ಸ್ ಎಸೆನ್ವಾ ಅಶೋರ್ಡ್ ರೂಫ್ ದ್ಯಾಟ್ ದೇ ಬಿಲೀವ್ಡ್ ಎವ್ರಿ ವರ್ಡ್ ರೂಫ್ ಸೇಡ್. ಸೊ ವಿ ಬಿಲೀವ್ ಎವ್ರಿ ವರ್ಡ್ ಆಫ್ ಯು ಹೋಗಿ ಏನಾಗ್ಬಿಡುತ್ತೆ, ಎಸೆನ್ವಾ ಅಶೋರ್ಡ್ ರೂಫ್ ದ್ಯಾಟ್ ದೇ ಬಿಲೀವ್ಡ್, ಬಿಲೀವ್ ಹೋಗ್ಬಿಟ್ಟು ಪ್ರೆಸೆಂಟ್ ಹೋಗ್ಬಿಟ್ಟು ಪಾಸ್ಟ್ ಆಗ್ಬಿಡುತ್ತೆ, ದೇ ಬಿಲೀವ್ಡ್ ಎವ್ರಿ ವರ್ಡ್ ರೂಫ್ ಸೇಡ್. ಆಮೇಲೆ ಲಾಸ್ಟ್, ವಿ ಶಾಲ್ ಡ್ರಾಪ್ ಅವರ್ ಪೇಪರ್ ಫಾರ್ ಮಾರ್ಕಸ್. ಆಮೇಲೆ ಕಂಟಿನ್ಯೂ ಹೇಳ್ತಾ ಇದ್ದಾನೆ ನೋಡಿ ಎಸೆನ್ವಾ, ವಿ ಶಾಲ್ ಡ್ರಾಪ್ ಅವರ್ ಪೇಪರ್ ಫಾರ್ ಮಾರ್ಕಸ್. ಅಂಡ್ ಆಡೆಡ್, ಕಂಟಿನ್ಯೂ ಆಗಿ ಹೇಳ್ತಾ ಇದ್ದಾನಲ್ಲ ಅದ್ರ ಸಲುವಾಗಿ ಅಂಡ್ ಆಡೆಡ್ ದ್ಯಾಟ್ ದೇ ಶುಡ್, ಶಾಲ್ ಹೋಗ್ಬಿಟ್ಟು ಶುಡ್ ಆಗ್ಬಿಡುತ್ತೆ ಗೈಸ್, ವಿ ಹೋಗಿ ದೇ ಆಗ್ಬಿಡುತ್ತೆ, ಶಾಲ್ ಹೋಗಿ ಶುಡ್ ಆಗ್ಬಿಡುತ್ತೆ. ಸೊ ವಿ ಶಾಲ್ ಡ್ರಾಪ್ ಅವರ್ ಪೇಪರ್ ಫಾರ್ ಮಾರ್ಕಸ್ ಯಾವ ತರ ಚೇಂಜ್ ಆಗುತ್ತೆ? ಅಂಡ್ ಆಡೆಡ್ ದ್ಯಾಟ್, ಆಮೇಲೆ ಕಂಟಿನ್ಯೂ ಹೇಳಿದವನು, ದೇ ಶುಡ್ ಡ್ರಾಪ್ ದೇರ್ ಪೇಪರ್ ಫಾರ್ ಮಾರ್ಕಸ್. ನೋಡಿ ಇದರ ಆನ್ಸರ್ ಏನಾಗ್ತಾ ಇದೆ, ವಿ ಶಾಲ್ ಡ್ರಾಪ್ ಅವರ್ ಪೇಪರ್ ಫಾರ್ ಮಾರ್ಕಸ್. ವಿ ಹೋಗ್ಬಿಟ್ಟು ದೇ ಆಗ್ಬಿಡ್ತಾ ಇದೆ, ಶಾಲ್ ಹೋಗ್ಬಿಟ್ಟು ಶುಡ್ ಆಗ್ಬಿಡ್ತಾ ಇದೆ, ಡ್ರಾಪ್ ಅವರ್ ಹೋಗಿ ದೇರ್ ಆಗ್ಬಿಡ್ತಾ ಇದೆ, ಪೇಪರ್ ಫಾರ್ ಮಾರ್ಕಸ್. ನೋಡಿ ತುಂಬಾನೇ ಈಸಿ ಆಗಿದೆ. ಇಫ್ ಯು ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ವೆರಿ ಈಸಿ ಗೈಸ್. ನೋಡಿ ಒಂದು 2 ನಿಮಿಷ ಸಲುವಾಗಿ ನಾನು ನಿಮಗೆ ರಿಪೀಟ್ ಮಾಡ್ಬಿಡ್ತೀನಿ. ವಾಟ್ ಗ್ರೇಟ್ ಆನರ್ ಕ್ಯಾನ್ ಅ ವಿಲೇಜ್ ಹ್ಯಾವ್? ಕ್ಯಾನ್ ಹೋಗ್ಬಿಟ್ಟು ಕುಡ್ ಆಗ್ಬಿಟ್ಟಿದೆ ನೋಡಿ. ರೂಫ್ ಆಸ್ಕ್ಡ್ ವಾಟ್ ಗ್ರೇಟ್ ಆನರ್ ಅ ವಿಲೇಜ್ ಕುಡ್ ಹ್ಯಾವ್. ಕ್ಯಾನ್ ಚೇಂಜ್ ಆಗ್ಬಿಟ್ಟು ಕುಡ್ ಆಗ್ಬಿಡುತ್ತೆ ರೂಲ್ಸ್ ಪ್ರಕಾರ. ಆಮೇಲೆ ಡೂ ಯು ನೋ ವೈ ವಿ ಆರ್ ಸಿಂಗಲ್ಡ್ ಔಟ್ ಫಾರ್ ದಿಸ್ ರೆಕಗ್ನಿಷನ್? ಕಂಟಿನ್ಯೂ ಕ್ವಶನ್ ಕೇಳ್ತಾ ಇದ್ದಾನೆ.
ಆಮೇಲೆ ಇಲ್ಲಿ ಅಂಡ್ ಹಿ ಎನ್ಕ್ವೈರ್ಡ್ ಕಂಟಿನ್ಯೂ ಕೇಳಿನ ಸಲುವಾಗಿ ಹಿ ಎನ್ಕ್ವೈರ್ಡ್ ಅಂತ ಹಚ್ಚಿದ್ದೀವಿ. ಆಮೇಲೆ ಡು ಯು ನೋ ವೈ ವಿ ಆರ್ ಸಿಂಗಲ್ಡ್ ಔಟ್ ಫಾರ್ ದಿಸ್ ರೆಕಗ್ನಿಷನ್? ಏನಾಗುತ್ತೆ ಇಲ್ಲಿ ಇಫ್ ಇಫ್ ಎಸೆನ್ವಾ ನ್ಯೂ, ನೋ ಹೋಗ್ಬಿಟ್ಟು ನ್ಯೂ ಆಗ್ಬಿಡುತ್ತೆ ಪಾಸ್ಟ್. ವೈ ದೇ, ವಿ ಹೋಗ್ಬಿಟ್ಟು ದೇ ಆಗ್ಬಿಡುತ್ತೆ. ವೈ ದೇ ವರ್, ಆರ್ ಹೋಗ್ಬಿಟ್ಟು ವರ್ ಆಗ್ಬಿಡುತ್ತೆ ಗೈಸ್. ವೈ ದೇ ವರ್ ಸಿಂಗಲ್ಡ್ ಔಟ್ ಫಾರ್ ದ್ಯಾಟ್ ರೆಕಗ್ನಿಷನ್, ದಿಸ್ ಹೋಗ್ಬಿಟ್ಟು ದಟ್ ಆಗ್ಬಿಡುತ್ತೆ. ಆಮೇಲೆ ನೆಕ್ಸ್ಟ್ ಥಿಂಕ್ ಆಫ್ ದ ಪೈಪ್ ಬಾರ್ನ್ ವಾಟರ್ PAP ಹ್ಯಾಸ್ ಪ್ರಾಮಿಸ್ಡ್. ಅದು ಯಾವ ತರ ಚೇಂಜ್ ಆಗುತ್ತೆ? ಹಿ ಮೆನ್ಷನ್ಡ್, ಇವಾಗ ಹೇಳ್ತಾ ಇದ್ದಾನೆ ನೋಡಿ, ಅದ್ರ ಸಲುವಾಗಿ ಹಿ ಮೆನ್ಷನ್ಡ್ ದ ಪೈಪ್ ಬಾರ್ನ್ ವಾಟರ್ ದ್ಯಾಟ್ PAP ಹ್ಯಾಡ್ ಪ್ರಾಮಿಸ್ಡ್ ದೆಮ್. ಹ್ಯಾಸ್ ಚೇಂಜ್ ಆಗ್ಬಿಟ್ಟು ಹ್ಯಾಡ್ ಆಗ್ಬಿಟ್ಟಿದೆ ನೋಡಿ. ಪ್ರೆಸೆಂಟ್ ಹೋಗ್ಬಿಟ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೋಗ್ಬಿಟ್ಟು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗ್ಬಿಟ್ಟಿದೆ. ಅಸ್ ಹೋಗ್ಬಿಟ್ಟು ದೆಮ್ ಆಗ್ಬಿಟ್ಟಿದೆ. ಆಮೇಲೆ ಎಸೆನ್ವಾ ಏನ್ ಹೇಳ್ತಾ ಇದ್ದಾರೆ ನೋಡಿ, ವಿ ಬಿಲೀವ್ ಎವ್ರಿ ವರ್ಡ್ ಆಫ್ ಯು. ರೂಫ್ಗೆ ಹೇಳ್ತಾ ಇದ್ದಾನೆ ವಿ ಬಿಲೀವ್ ಎವ್ರಿ ವರ್ಡ್ ಆಫ್ ಯು. ಇಲ್ಲಿ ಇನ್ ರೆಸ್ಪಾನ್ಸ್ ಎಸೆನ್ವಾ ಅಶೋರ್ಡ್ ರೂಫ್ ದ್ಯಾಟ್ ದೇ ಬಿಲೀವ್ಡ್. ನೋಡಿ ವಿ ಹೋಗ್ಬಿಟ್ಟು ದೇ ಆಗ್ಬಿಟ್ಟಿದೆ, ಆಮೇಲೆ ಬಿಲೀವ್ ಪ್ರೆಸೆಂಟ್ ಹೋಗ್ಬಿಟ್ಟು ಬಿಲೀವ್ಡ್ ಪಾಸ್ಟ್ ಆಗ್ಬಿಟ್ಟಿದೆ. ಸೊ ದ್ಯಾಟ್ ದೇ ಬಿಲೀವ್ಡ್ ಎವ್ರಿ ವರ್ಡ್ ರೂಫ್ ಸೇಡ್. ಎವ್ರಿ ವರ್ಡ್ ಆಫ್ ಹಿಮ್ನು ಅಂತ ಅನ್ನಬಹುದು. ಆಮೇಲೆ ವಿ ಶಾಲ್ ಡ್ರಾಪ್ ಅವರ್ ಪೇಪರ್ ಫಾರ್ ಮಾರ್ಕಸ್. ಇಲ್ಲಿ ಏನಾಗ್ಬಿಡುತ್ತೆ ಅಂಡ್ ಆಡೆಡ್, ಕಂಟಿನ್ಯೂ ಹೇಳ್ತಾ ಇದ್ದಾನೆ ನೋಡಿ, ಅಂಡ್ ಆಡೆಡ್ ದ್ಯಾಟ್, ವಿ ಹೋಗ್ಬಿಟ್ಟು ದೇ ಆಗ್ಬಿಟ್ಟಿದೆ, ಶಾಲ್ ಹೋಗ್ಬಿಟ್ಟು ಶುಡ್ ಆಗ್ಬಿಟ್ಟಿದೆ. ಸೊ ದ್ಯಾಟ್ ದೇ ಶುಡ್ ಡ್ರಾಪ್ ದೇರ್ ಪೇಪರ್ ಫಾರ್ ಮಾರ್ಕಸ್, ಅವರ್ ಹೋಗ್ಬಿಟ್ಟು ದೇರ್ ಆಗ್ಬಿಟ್ಟಿದೆ. ತುಂಬಾನೇ ಈಸಿ ಇದೆ. ಯಾವ ತರ ರೂಲ್ ಚೇಂಜ್ ಆಗಿದೆ ನೀವು ಅರ್ಥ ಮಾಡ್ಕೊಳ್ಬಹುದು.